ಘಟಪ್ರಭಾದ ಧೂಪದಾಳ ಹತ್ತಿರದ ರೈಲ್ವೆ ಹಳಿ ಬಳಿ ಬೆತ್ತಲೆಯಾಗಿ ಅನಾಥ ಶವವಾಗಿ ಕೊಲೆಯಾದ ವ್ಯಕ್ತಿಯ ಬಗ್ಗೆ ತನಿಖೆ ಕೈಗೊಂಡ ಘಟಪ್ರಭಾ ಪೊಲೀಸ್ ಅಧಿಕಾರಿಗಳಿಗೆ ಸನ್ 2022ರಲ್ಲಿ ಹುಬ್ಬಳ್ಳಿಯ ರೈಲ್ವೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮುಖಕ್ಕೆ ಚಚ್ಚಿದ ಅನಾಥ ಶವ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದೇ ಹುಡುಗಿಯನ್ನು ಪ್ರೀತಿಸುತ್ತಿದ್ದ ಇಬ್ಬರು ಹುಡುಗರ ನಡುವಿನ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಪೊಲೀಸರ ಕಾರ್ಯಾಚರಣೆಯಿಂದ ಬೆಳಕಿಗೆ ಬಂದಿರುವುದರ ಜೊತೆಗೆ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. 2025 ಅಕ್ಟೋಬರ್ 20ರಂದು ಘಟಪ್ರಭಾದ ಧೂಪದಾಳ ಹತ್ತಿರದ ರೈಲ್ವೆ ಹಳಿ ಬಳಿ ಬೆತ್ತಲೆಯಾಗಿ ಮುಖ ಚಚ್ಚಿದ ಒಂದು ಅನಾಥ ಶವ ಪತ್ತೆಯಾಗಿತ್ತು. ಹಾಗಾಗಿ ಪೊಲೀಸ್ ಅಧಿಕಾರಿಗಳಿಗೆ ಕೊಲೆ ಪ್ರಕರಣ ಪೊಲೀಸ್ ಸಿಬ್ಬಂದಿಗಳಾದ ರಾಜು ದುಮಾಳೆ, ಬಿಎಸ್ ನಾಯಕ್, ರಾಜು ಪಡ್ತಾರೆ, ರಾಜು ಹೊಳಕರ್ ಸೇರಿದಂತೆ ಅನೇಕ ಸಿಬ್ಬಂದಿಗಳ ಮೂಲಕ ತನಿಖೆ ಕೈಗೊಂಡಿದ್ರು. ತನಿಖೆ ವೇಳೆ ಅಥಣಿ ತಾಲೂಕಿನ ಮಹೇಶ್ವಾಡಿ ಗ್ರಾಮದ ಅಂಬರೀಶ್ ಬಸಪ್ಪ ಸಿಂಗಿ 35 ವರ್ಷ ಮೃತಪಟ್ಟ ವ್ಯಕ್ತಿ ಎಂದು ಗೊತ್ತಾಗಿದೆ. ನಂತರ ಕೊಲೆಯಾದ ವ್ಯಕ್ತಿಯ ಮನೆಯವರು ಆತ ರೈಲ್ವೆ ನಿಲ್ದಾಣಗಳಲ್ಲಿ ಪ್ಲಾಸ್ಟಿಕ್ ಆರಿಸುವ ಕೆಲಸ ಮಾಡುತ್ತಿದ್ದ ಎಂದು ಹೇಳಿದ ಬಳಿಕ ಪೊಲೀಸರು ಘಟಪ್ರಭಾ ರೈಲ್ವೆ ನಿಲ್ದಾಣದ ಸಿಸಿ ಕ್ಯಾಮೆರಾಗಳು ಪರಿಶೀಲನೆ ಹಾಗೂ ಮದ್ಯದ ಅಂಗಡಿಗಳ ಸಿಸಿ ಕ್ಯಾಮೆರಾಗಳು ಪರಿಶೀಲನೆ ಮಾಡಿದ ವೇಳೆ ಅಂಬರೀಶ್ ಕೊಲೆಯಾಗಿರುವ ಮುಂಚೆ ಇನ್ನೊಬ್ಬರ ಜೊತೆಗೆ ಇರುವುದು ಗೊತ್ತಾಗಿದೆ. ಹಾಗಾಗಿ ಅವನ ಶೋಧ ಕಾರ್ಯಾಚರಣೆ ಕೈಗೊಂಡ ಪೊಲೀಸರಿಗೆ ಪುಣೆಯಲ್ಲಿ ಅಂಬರೀಶನ ಗೆಳೆಯ ಚಿಕ್ಕೋಡಿ ತಾಲೂಕಿನ ಸಂತೋಷ್ ಬಾಬು ನಾಯಕ್ ಎಂಬಾತ ಪತ್ತೆಯಾಗಿದ್ದಾನೆ. ಸಂತೋಷನನ್ನ ಠಾಣೆಗೆ ಕರೆತಂದು ವಿಚಾರಿಸಿದಾಗ ಒಂದು ಹುಡುಗಿಗಾಗಿ ಇಬ್ಬರು ನಡುವಿನ ಜಗಳವಿತ್ತು, ಹಾಗಾಗಿ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಲ್ಲದೆ ಕಳೆದ 4 ವರ್ಷಗಳ ಹಿಂದೆ ಹುಬ್ಬಳ್ಳಿ ರೈಲ್ವೆ ಹತ್ತಿರ ಬುಲಿ ಮಹಾದೇವ ಎಂಬಾತನನ್ನ ಕೊಲೆ ಮಾಡಿರುವ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಆರೋಪಿಯನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಲ್ಲು ಬೋಳನವರ್, ಘಟಪ್ರಭಾ. Right.